ಉಡುಪಿಯಲ್ಲಿ ಬಿಸಿಲು ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಅಗ್ನಿ ಅವಘಡವೂ ಕೂಡ ಆಗುವಂತಹ ಆತಂಕ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಬ್ರಹ್ಮಾವರ ತಾಲೂಕಿನಲ್ಲಿ ಪದೇ ಪದೇ ಅಗ್ನಿ ಅವಘಡಗಳಾಗ್ತಾ ಇದೆ. ಬ್ರಹ್ಮಾವರ ತಾಲೂಕಿನಲ್ಲಿ ಅಗ್ನಿಶಾಮಕ ಠಾಣೆ ಕೂಡ ಇಲ್ಲ, ಅದೊಂದು ಸಮಸ್ಯೆ. ಬ್ರಹ್ಮಾವರಕ್ಕೆ ಉಡುಪಿಯಿಂದಲೇ ಅಗ್ನಿಶಾಮಕ ವಾಹನ ಬರಬೇಕು. ಉಡುಪಿಯಲ್ಲಿ ಒಂದೇ ಒಂದು ಅಗ್ನಿಶಾಮಕ ವಾಹನ ಇರೋದು. ಕುಂದಾಪುರ, ಬೈಂದೂರು, ಕಾರ್ಕಳದಲ್ಲೂ ಕೂಡ ಇದೇ ಪರಿಸ್ಥಿತಿ. ಇತ್ತೀಚಿನ ದಿನಗಳಲ್ಲಿ ಬ್ರಹ್ಮಾವರದಲ್ಲಿ ಅತಿ ಹೆಚ್ಚು ಅಗ್ನಿ ಅವಘಡಗಳು ಆಗ್ತಾ ಇವೆ. ಬ್ರಹ್ಮಾವರ ತಾಲೂಕಿಗೆ ಅಗ್ನಿಶಾಮಕ ಠಾಣೆ ಬೇಕು ಅಂತ ಈಗ ಆ ಭಾಗದ ಜನ ಆಗ್ರಹಿಸ್ತಿದ್ದಾರೆ. ಬೆಂಕಿ ಬಿದ್ದರೆ ನಂದಿಸೋದು ಹೇಗೆ ಅನ್ನೋದು ಸಾರ್ವಜನಿಕರ ಆತಂಕಕ್ಕೆ ಕಾರಣ. ಬೇಸಿಗೆ ಆರಂಭ ಆಗಿದೆ ಅಷ್ಟೇ, ಈಗಾಗಲೇ ಬ್ರಹ್ಮಾವರದಲ್ಲಿ ಹಲವು ಅಗ್ನಿ ಅವಘಡಗಳಾಗಿವೆ. ಅಗ್ನಿಶಾಮಕ ಠಾಣೆಯೂ ಕೂಡ ಇಲ್ಲ, ಇದು ಮತ್ತೊಂದು ಸಮಸ್ಯೆ. ಪದೇ ಪದೇ ಅಗ್ನಿ ಅವಘಡಗಳಾಗ್ತಾ ಇರೋದರ ಹಿನ್ನೆಲೆಯಲ್ಲಿ ಈ ಭಾಗದ ಜನ ಆತಂಕದಲ್ಲಿದ್ದಾರೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಪ್ರತಿದಿನ ಬಿಸಿಲಿನ ಧಗೆ ಹೆಚ್ಚುತ್ತಾ ಇದೆ. ದಿನದಿಂದ ದಿನಕ್ಕೆ ಈ ಒಂದು ಬಿಸಿಲಿನ ತೀವ್ರತೆ ಹೆಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಅಗ್ನಿ ಅವಘಡಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಅದು ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಏನು ತುಂಬ ಬ್ಲ್ಯಾಂಕ್ ಆದ ಸ್ಪೇಸ್ ಇರುತ್ತೆ, ಅಂದರೆ ಕಾಡಿನ ಪಕ್ಕದಲ್ಲೇ ಇರುವಂಥ ಕುರುಚಲು ಪ್ರದೇಶಗಳೇನಿರುತ್ತೆ, ಅಲ್ಲಿ ಪದೇ ಪದೇ ಅಗ್ನಿ ಅವಘಡಗಳು ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬ್ರಹ್ಮಾವರದಲ್ಲಿ ಇತ್ತೀಚಿನ ದಿನದಲ್ಲಿ ಪದೇ ಪದೇ ಅಗ್ನಿ ಅವಘಡಗಳು ಆಗ್ತಾ ಇರುವಂಥದ್ದು ಸಾರ್ವಜನಿಕರನ್ನು ಒಂದು ರೀತಿಯಲ್ಲಿ ತಲೆನೋವಾಗುವಂತೆ ಮಾಡಿದೆ ಅಂತಲೇ ಹೇಳಬೇಕು. ನಾವಿಲ್ಲಿ ನೋಡ್ಬೋದು, ಈಗ ತಾನೇ ಬಿದ್ದಂಥ ಒಂದು ಅಗ್ನಿ ಅವಘಡವನ್ನು ತಣಿಸಿದ ನಂತರ ಈ ಪರಿಸರ ಹೇಗಿದೆ ಅನ್ನುವಂಥದ್ದು. ಬ್ರಹ್ಮಾವರ ತಾಲೂಕು ಕೇಂದ್ರವಾಗಿ ಘೋಷಣೆಯಾದ ನಂತರವೂ ಕೂಡ ಇಲ್ಲಿಗೊಂದು ಸ್ವತಂತ್ರವಾದ ಅಗ್ನಿಶಾಮಕ ವಿಭಾಗ ಬಂದಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಬಹಳ ದೊಡ್ಡ ಅಳಲು ಇರುವಂಥದ್ದು. ನಾವು ನೋಡ್ಬೋದು, ಒಂದು ವೇಳೆ ಯಾವುದೇ ಒಂದು ಅಗ್ನಿ ಅವಘಡ ಆಯಿತು ಅಂತೇಳಿ ಆದರೆ ದೂರದ ಉಡುಪಿ ತಾಲೂಕಿನಿಂದನೇ ಇಲ್ಲಿಗೆ ಅಗ್ನಿಶಾಮಕ ದಳದ ವಾಹನ ಬರಬೇಕಾಗುತ್ತೆ ಅನ್ನುವಂಥದ್ದು ಬಹಳ ಒಂದು ಆತಂಕದ ವಿಚಾರ. ಇದರಿಂದ ಉಂಟಾಗುವಂಥ ಪರಿಣಾಮ ಏನು ಅಂತಂದರೆ ಹಾನಿ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ, ಜೀವಹಾನಿಯ ಆತಂಕವೂ ಕೂಡ ಇದೆ. ಇತ್ತೀಚೆಗೆ ನಾವು ನೋಡಿದ್ದೆವು, ಬ್ರಹ್ಮಾವರದಲ್ಲಿ ಒಂದು ದೊಡ್ಡ ಕಾಡ್ಗಿಚ್ಚಿನ ರೀತಿಯಲ್ಲಿ ಊರಿನ ಬಹುದೊಡ್ಡ ಭಾಗದ ಕುರುಚಲು ಪ್ರದೇಶಗಳು ಸುಟ್ಟು ಹೋಗಿ ಕರಕಲಾದಂತಹ ಒಂದು ದೃಶ್ಯಾವಳಿಗಳನ್ನು ನಾವು ಸೆರೆ ಹಿಡಿದಿದ್ದೆವು. ಅದು ಡ್ರೋನ್ ಮೂಲಕ ಒಂದು ಬೆಚ್ಚಿ ಬೀಳಿಸುವ ರೀತಿ ಆ ದೃಶ್ಯಾವಳಿಗಳು ಕಂಡು ಬಂದದ್ದನ್ನು ನಾವು ನೋಡ್ಬೋದು. ಅಗ್ನಿಶಾಮಕ ದಳ ನಿಜಕ್ಕೂ ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಉಡುಪಿ ಜಿಲ್ಲಾ ಕೇಂದ್ರದಲ್ಲಿ ಕೇವಲ ಒಂದೇ ಒಂದು ವಾಹನ ಬಳಕೆಗೆ ಸಿಗುವಂಥದ್ದು, ಉಳಿದ 3 ವಾಹನಗಳ ಅವಧಿ ಮೀರಿದ ಕಾರಣಕ್ಕೆ ಅದನ್ನು ಬಳಸುವ ಹಾಗೆ ಇಲ್ಲ. ಉಳಿದಂತೆ ಕುಂದಾಪುರ ತಾಲೂಕಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ, ಬೈಂದೂರು ತಾಲೂಕಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಪದೇ ಪದೇ ಅಗ್ನಿ ಅವಘಡಗಳು ಆಗಬಹುದಾದ ಆತಂಕ ಇರುವಂಥ ಮಲ್ಪೆ ಬಂದರು ಪರಿಸರದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕಾರ್ಕಳವೂ ಕೂಡ ಹೊರತಾಗಿಲ್ಲ. ಇಡೀ ಜಿಲ್ಲೆಯಲ್ಲಿ ಹೆಚ್ಚು ಅಂದರೆ 5 ವಾಹನ ಮಾತ್ರ ಲಭ್ಯತೆ ಇದೆ. ಅವಘಡಗಳೆಲ್ಲ ಆಯಿತು. ಸೊ ಅದಕ್ಕೆ ಯಾವ ರೀತಿ ಸ್ಪಂದನೆಗೆ ಅಗತ್ಯ ಇದೆ ಅಂತಂದರೆ, ಈಗ ವಾಹನ ಬೇಕು ಅಂದರೆ ಉಡುಪಿಯಿಂದನೇ ಬರಬೇಕಿಲ್ಲಿ ಅಲ್ವಾ? ಸೊ ಏನು ಆತಂಕ ಇರುವಂಥದ್ದು, ನಿಮಗೆ ಏನೆಲ್ಲ ಪ್ರಯತ್ನ ಮಾಡಿದ್ದೀರಿ ಅಂತ? ಸರ್, ಇಲ್ಲಿವರೆಗೆ ಏನಾಗಿದೆ ಅಂದರೆ, ನಮ್ಮ ಬ್ರಹ್ಮಾವರದ ಆಸುಪಾಸಿನ ಜನರೇ ಅದನ್ನ ನಿಯಂತ್ರಣ ಮಾಡ್ಕೊಂಡು ಬಂದಿದ್ದಾರೆ. ಅವರ ತಿಳುವಳಿಕೆ ಮಟ್ಟದಲ್ಲಿ ನೀರು ಹಾಕಿ ಅಥವಾ ಸೊಪ್ಪುಗಳನ್ನು ಕಡಿದು ಅಲ್ಲಲ್ಲೇ ನಿಯಂತ್ರಣ ಮಾಡ್ಕೊಂಡು ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.